ನಮಸ್ತೆ ಎಜಿ ನ್ಯೂಸ್ಗೆ ಸ್ವಾಗತ. ಮಾನ್ಯ ಜನಪ್ರಿಯ ಶಾಸಕರು ಆದ ಶ್ರೀಯುತ ಕೆ ಷಡಕ್ಷರಿ ಅವರು ತಾಲೂಕಿನ ವಿವಿಧ ಕಡೆ ಘನ ಸರ್ಕಾರದ ಪಂಚ ಗ್ಯಾರಂಟಿ ಯೋಜನೆಗಳಿಂದ ವಂಚಿತರಾದ ಎಲ್ಲರಿಗೂ ಸಂಬಂಧಪಟ್ಟ ಇಲಾಖೆ ಅಧಿಕಾರಿಗಳನ್ನ ಒಗ್ಗೂಡಿಸಿ ಸಮಸ್ಯೆಗಳನ್ನ ಆಲಿಸಿ ಬಗೆಹರಿಸುವಂತಹ ಕಾರ್ಯಕ್ರಮವನ್ನು ನಗರಸಭೆ ತಿಪಟೂರು ಇಲ್ಲಿಂದ ಪ್ರಾರಂಭಿಸಿ ಹುಚ್ಚಗೊಂಡನಹಳ್ಳಿ, ಬಿಳಿಗೆರೆ, ನುಣವಿನಕೆರೆ, ಹುನ್ನಹಳ್ಳಿ ಹೀಗೆ ಮುಂತಾದ ಕಡೆಯಲ್ಲಿ ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಿದರು. ಸುಮಾರು 27 ಜನಕ್ಕೆ ಈಗ ಕೊಡ್ತೇವೆ, ಅದನ್ನ ವಿತರಣೆ ಮಾಡ್ತೇವೆ. ಮತ್ತೆ ಅದ್ರ ಜೊತೆಗೆ ನಾನೀಗ 1100 ಮನೆಯನ್ನ G+2 ಅಂದ್ರೆ ಗ್ರೌಂಡು ಅದ್ರ ಮೇಲೊಂದು 3 ಮಡಿಯ ಮನೆಯನ್ನ ಕಟ್ಟಿಸ್ತಾ ಇದ್ದೇನೆ. ಈಗಾಗಲೇ 3000 ಅರ್ಜಿ ಬಂದಿದ್ದಾವೆ. ಅದಕ್ಕೆ ನಾನು ಕಡ್ಡಾಯ ಮಾಡಿದ್ದೇನೆ, ಇಲ್ಲಾಂದ್ರೆ ಯಾರನ್ನಾರು ನನ್ನಂತ ಹಿಡ್ಕೊಂಡ್ಬಿಟ್ಟು ಶಿಫಾರಸು ಮಾಡ್ಕೊಂಡು ತಗೊಂಡೋಗ್ಬಿಡ್ತಾರೆ. ಅದಕ್ಕೆ 20 ರೂಪಾಯಿ ಎಷ್ಟದು 50 ರೂಪಾಯಿ ಚಾಪಕ್ಕಾಗದಲ್ಲಿ ಬರ್ಸ್ಕೊತೀವಿ. ಈ ರಾಜ್ಯದಲ್ಲಿ ಎಲ್ಲೂ ನಮ್ಮದು ನಿವೇಶನ ಅಥವಾ ಮನೆ ಇಲ್ಲ. ಇದ್ರೆ ನೀವು ಅದನ್ನ ಪರ್ಫಿಟ್ ಮಾಡ್ಕೊಳ್ಳೋದು, ನಾವು ಕೊಡ್ತಕ್ಕಂಥದ್ದಲ್ಲ, ನೀವು ಇರೋದನ್ನ. ಆ ಥರ ಒಂದು ಕಡ್ಡಾಯ ಮಾಡಿದ್ದೀನಿ. ಅಕ್ಕಿ ಪಕ್ಷಿಗೂ ಒಂದು ಗೂಡಿದೆ, ಬಡವರಿಗೆ ಒಂದು ಗೂಡನ್ನು ಮಾಡಿಕೊಡ್ಬೇಕು ಅಂತ ತೀರ್ಮಾನ ತಗೊಂಡು ಈಗಾಗಲೇ ಲ್ಯಾಂಡನ್ನು ಹ್ಯಾಂಡ್ ಓವರ್ ಮಾಡ್ತಾ ಇದ್ದೀವಿ. ಸುಮಾರು 10 ಎಕರೆಯನ್ನು ಹ್ಯಾಂಡ್ ಓವರ್ ಮಾಡಿದ್ವಿ, 14 ಎಕರೆ ಹ್ಯಾಂಡ್ ಓವರ್ ಮಾಡ್ತಾ ಇದ್ದೀವಿ. ಪ್ರಥಮ ಹಂತದಲ್ಲಿ 1100 ಮನೆಯನ್ನ ಸುಮಾರು 1 ವರ್ಷದೊಳಗಡೆ ಮಾಡಬೇಕು ಅಂತ ಹೇಳಿದ್ದೀನಿ. ಕಟ್ಟಡ ಶುರು ಮಾಡ್ತೀವಿ, ಅದನ್ನ ಲಾಟ್ರಿ ಮಾಡ್ತೇವೆ. ನಿಮ್ದು ಎಲ್ಲರೂ ಮೇಲ್ಯಾರು ಕೆಳಗ್ಯಾರು ಎಲ್ಲರೂ ಕೆಳಗೆ ಕೇಳ್ತೀರಿ. ಅದನ್ನ ಕುಂಟ್ರು ಅಂಗವಿಕಲರಿಗೆ ಮಾತ್ರ ಕೆಳಗಡೆ ಕೊಟ್ಟು ಉಳಿದಿದ್ದನ್ನ ಲಾಟ್ರಿ ಮಾಡೋದ್ರ ಮುಖಾಂತರ ಮನೆ ಹಂಚಿಕೆ ಮಾಡ್ತೀವಿ. ಅದನ್ನು ಅಷ್ಟೇ ಕಡ್ಡಾಯವಾಗಿ ನೀವು ದಾಖಲಾತಿಯನ್ನ ಸರಿಯಾಗಿ ಇಟ್ಕೊಂಡು ತಗೋಬೇಕು. ಸರ್ಕಾರ ಸಾಕಷ್ಟು ಯೋಜನೆಗಳನ್ನ ಮಾಡಿದೆ, ಅದು ಬಡವರಿಗೋಸ್ಕರನೇ ಮಾಡಿರ್ತಕ್ಕಂಥ ಯೋಜನೆಗಳು. ಇದನ್ನ ನೀವು ಈ ಸಂದರ್ಭದಲ್ಲಿ ನಾನೀಗಾಗಲೇ ಮೊದಲನೇ ಸಾರಿ ಶಾಸಕನಾದಾಗ ಸುಮಾರು 15,000 ಮನೆಗಳನ್ನ ಈ ತಾಲೂಕಿನಲ್ಲಿ ಕೊಟ್ಟೆ. ಸುಮಾರು 18,000 ಎಕರೆ 8,000 ಕುಟುಂಬಕ್ಕೆ ಮಂಜೂರಾತಿ ಮಾಡಿಸ್ಕೊಟ್ಟೆ ಜಮೀನನ್ನ. ಅಲ್ಲಿಂದ ಈಚೆಗೆ ಯಾರೂ ಮಾಡಿಲ್ಲ, ಯಾವುದೂ ಆಗಿಲ್ಲ. ಅದಕ್ಕೆ ನಾನೇ ಯೋಚನೆ ಮಾಡಿ ಭಾಳಷ್ಟು ಜನ ಬಡವರು ಪಾಪ ಬಾಡಿಗೆ ಅವರು ಪಾತ್ರೆ ಆಚೆಗೆ ಹಾಕ್ತಾರೆ, ಬಾಡಿಗೆ ಕೊಡ್ತಿದ್ರೆ ಬಾಡಿಗೆ ಕೊಡೋಕೆ ದುಡ್ಡಿರಲ್ಲ. ಇದನ್ನೆಲ್ಲ ನೋಡಿ ನಾವು ಇಂಥ ಯೋಜನೆಗಳನ್ನ ತಂದಿದ್ದೇವೆ. ಕೆಲವರು ಟೀಕೆ ಮಾಡ್ತಾರೆ, ಅವ್ರಿಗೆಲ್ಲ ನೀವು ಇದು ಕೊಳ್ಳ ಕೊಟ್ಬಿಟ್ಟು ಸೋಮಾರಿಗಳು ಮಾಡಿರಿ ಅಂತ. ಅವರು ಅವ್ರ ಮಕ್ಕಳು ಮಾತ್ರ ವಿದ್ಯಾವಂತರಾಗಬೇಕು, ಕಾರಾಗ ಓಡಾಡಬೇಕು. ಯಾಕೆ ಬಡವ್ರ ಮಕ್ಕಳು ವಿದ್ಯಾವಂತರಾಗಬಾರ್ದ? ಬಡವ್ರ ಮಕ್ಕಳು 3 ಹೊತ್ತು ಅನ್ನ ತಿನ್ನಬಾರ್ದ? ಅದಕ್ಕೋಸ್ಕರ ಬಡವರು ನೀವು ಭಾಳ ಎಚ್ಚರಿಕೆಯಿಂದ ಸರ್ಕಾರ ಕೊಟ್ಟಿರ್ತಕ್ಕಂಥ ಯೋಜನೆಯನ್ನ ಸರಿಯಾಗಿ ಸದುಪಯೋಗ ಪಡಿಸ್ಕೊಂಡು ನೀವು ಪ್ರೋತ್ಸಾಹನ ಕೊಟ್ಟರೆ ಇನ್ನೂ ಹೆಚ್ಚು ಕೆಲಸವನ್ನ ಮಾಡೋದಕ್ಕೆ ನಮಗೂ ಒಂದು ಆಸಕ್ತಿ ಬರ್ತದೆ. ಅದಕ್ಕೋಸ್ಕರ ಎಲ್ಲಿ ಈ ನನ್ನ ಕ್ಷೇತ್ರದಲ್ಲಿ ಇನ್ನು 4 ವರ್ಷದ ಅವಧಿನಲ್ಲಿ ಯಾರಿಗೆ ಮನೆ ಇಲ್ವೋ ಅವರೆಲ್ಲರಿಗೂ ನಗರದಲ್ಲಿ ಕೊಡ್ತಕ್ಕಂಥದ್ದನ್ನ ಮಾಡ್ತೇವೆ. ಗ್ರಾಮೀಣ ಪ್ರದೇಶದಲ್ಲೂ ನಮ್ಮ ಅವ್ರಿಗೆ ಹೇಳಿದ್ದೀನಿ, ಈಗ ಜಮೀನು ಹುಡುಕೊಂಡ್ ಬಂದಿದ್ದಾರೆ, ಅಲ್ಲಿ ಬಹುತೇಕ ಇದೆ, ಅಲ್ಲೆಲ್ಲ ಒಂದು 10-15% ಉಳಿದಿರ್ಬೇಕು. 86 ಎಕರೆ ಮಂಜೂರು ಮಾಡ್ಕೊಂಡಿದ್ದೀವಿ, ಅಲ್ಲೂ ಸೈಟ್ ಕೊಡ್ತೇವೆ, ಅವ್ರಿಗೆಲ್ಲ ಸೈಟು ಮನೆ ಎಲ್ಲ ಕೊಡ್ತೇವೆ. ಅದಕ್ಕೋಸ್ಕರ ಈ ಯೋಜನೆಗಳೆಲ್ಲ ನೀವು ಉಪಯೋಗ ಮಾಡಿಸ್ಕೊಳ್ಳಿ. ಈ ಥರ ನಾವು ಇನ್ನೂ 4 ಕಡೆ ಹೋಗಿ ಅರಿವು ಮೂಡಿಸ್ತಕ್ಕಂಥ ಕೆಲಸವನ್ನು ಮಾಡ್ತೇವೆ. ನೀವೆಲ್ಲ ದಯಮಾಡಿ ಒಬ್ಬೊಬ್ಬರಾಗಿ ನೀವು ಯಾರು ಬಂದಿಲ್ಲ ಕತ್ತಾಕಿದ್ರಿ ನಮ್ಮದು ಇಲ್ಲ ಅಂತ, ಇಲ್ಲದೇ ಇರೋರೆಲ್ಲ ಎಷ್ಟೊತ್ತಾರಲ್ಲಿ ಇವತ್ತು ಯಾವಾರ ಶನಿವಾರ ಉಪವಾಸ ಮಾಡ್ತಾರಲ್ವ, ಉಪವಾಸ ಆಗಲಿ, ಅಲ್ಲಿ ಮಾತ್ರ ದಿವಸ ಊಟ ಮಾಡ್ಬೋದು. ಅಲ್ಲಿ ನೋಂದಣಿ ಮಾಡಿಸ್ಕೊಂಡೆ ಮನೆಗೆ ಹೋಗ್ಬೇಕು. ನೀವು ಹೋದ್ರೆ ನಮ್ಮ ಜವಾಬ್ದಾರಿ ಇಲ್ಲ. ನೀವು ಅಷ್ಟೇ ರಾತ್ರಿ ಎಷ್ಟೊತ್ತರ ಆಗಲಿ ಅವ್ರದ್ದೆಲ್ಲ ನೋಂದಣಿ ಮಾಡಿಕೊಡ್ಬೇಕು. ಅದಾದ ನಂತರ ನಮ್ಮ ಕೇಂದ್ರಗಳಿದ್ದಾವೆ, ಅಲ್ಲೂ ನೀವು ಹೋಗಿ ಮಾಡಿಸ್ಕೊಳ್ತಕ್ಕಂಥದ್ದು. ಇದೇ ಜಾಗದಲ್ಲಿ 3 ಹಂತದಲ್ಲಿ ಮಾಡ್ತೀವಿ. 6ನೇ ತಾರೀಕು 9ನೇ ತಾರೀಕು 3ರದ್ದು ಆಯ್ತಲ್ಲ, ಇನ್ನೆರಡು ದಿನ ಇದೇ ಜಾಗದಲ್ಲಿ ಮಾಡ್ತೀವಿ. ಇನ್ನೂ ಉಳಿದವ್ರಿಗೆ ನೀವು ಹೇಳಿ, ನೀವು ಮಾಡಿಸ್ಕೊಂತೀರಲ್ಲ, ನಾವು ಹಿಂಗೆ ಹೋಗಿದ್ವಿ, ನಿಮ್ಮೆಲ್ಲ ಹೋಗಿ ಮಾಡಿಸ್ಕೊಳ್ಳಿ ಅಂತ. ಸುಮ್ಮನೆ ನೀವು ಮಾಡಿಸ್ಕೊಂಡೇ ಇದ್ರೆ ನಿಮ್ಮ ತಪ್ಪು, ನಮ್ಮ ತಪ್ಪಲ್ಲ. ನಾವು 99 ಜನಕ್ಕೆ ಕೊಟ್ಟಿರ್ತೀವಿ, ಒಬ್ರಿಗೆ ಕೊಡದೇ ಇದ್ರೆ ಅವ್ರು ಬಂದು ನಮಗೆ ಕೊಡೋದೇ ಇಲ್ಲ, ಈ ಸುಮ್ಮನೆ ಸರ್ಕಾರದವ್ರು ಸುಳ್ಳು ಹೇಳ್ತಾರೆ ಅಂತಾರೆ. ಅದರಿಂದ ಒಬ್ಬರು ಇದರಿಂದ ವಂಚಿತರಾಗಬಾರ್ದು, ಇದನ್ನೆಲ್ಲ ಉಪಯೋಗ ಮಾಡ್ಕೋಬೇಕು ಅಂತಕ್ಕಂಥ ಮಾತನ್ನು ಹೇಳ್ತಾ ಇನ್ನೂ 2 ಹಂತದಲ್ಲಿ ನಾವು ಕರೀತೇವೆ. ಅವಾಗ ಅವರು ಬಂದು ಎಲ್ಲ ನೋಂದಣಿ ಮಾಡಿಸ್ಕೊಂಡು ನೀವು ಅದನ್ನು ಸರಿಯಾಗಿ ಸದುಪಯೋಗ ಪಡಿಸ್ಕೊಳ್ಳಿ ಸರ್ಕಾರದ ಯೋಜನೆಗಳನ್ನ. ಅದಕ್ಕೋಸ್ಕರ ನಿಮ್ಮೆಲ್ಲರಿಗೂ ಒಳ್ಳೇದಾಗಲಿ.
ಇವತ್ತು ಅಷ್ಟು ಜನ ಬಂದಿರತಕ್ಕಂಥವ್ರು ಬಹುತೇಕ ಎಲ್ಲ ಅವರೇ ಇದ್ದೀರಿ ಅಂತ ಕಾಣುತ್ತೆ. ಅದನ್ನು ನೀವು ಸಂಜೆ ಆಗಲಿ ಪರವಾಗಿಲ್ಲ ಎಲ್ಲ ಮಾಡಿಕೊಟ್ಟು ಹೋಗ್ಬೇಕು ಅಂತಕ್ಕಂಥ ಮಾತನ್ನು ಹೇಳಿ ನನ್ನ ಮಾತನ್ನು ಮುಗಿಸ್ತಾನೆ. ನಮಸ್ಕಾರ. ಕಾರ್ಯಕ್ರಮದಲ್ಲಿ ತಾಲೂಕು ಮಟ್ಟದ ಅಧಿಕಾರಿಗಳು, ಗ್ರಾಮ ಪಂಚಾಯಿತಿಗಳ ಅಧ್ಯಕ್ಷರುಗಳು, ಸದಸ್ಯರುಗಳು, ಊರಿನ ಮುಖಂಡರುಗಳು ಹಾಗೂ ಎಲ್ಲ ಫಲಾನುಭವಿಗಳು ಹಾಜರಿದ್ದರು. ಮೊಹಮ್ಮದ್ ಶಾಯಿಕ್, ಎಜೆ ನ್ಯೂಸ್, ತಿಪಟೂರು. ತಾಜಾ ಸುದ್ದಿಗಾಗಿ ಎಜೆ ನ್ಯೂಸ್ 24x7ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಒತ್ತಿ ತಪ್ಪದೇ ಲಿಂಕ್ ಶೇರ್ ಮಾಡಿ.